ಚಿಕ್ಕಬಳ್ಳಾಪುರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು ಈ ಬಾರಿಯ ದಸರಾ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ತೋರಿದ್ದಾರೆ. ದೈಹಿಕ ಶಿಕ್ಷಕಿ ಶಾರದಾ ಅವರ ಮಾರ್ಗದರ್ಶನದಲ್ಲಿ ಕ್ರೀಡಾಕೂಟಗಳಲ್ಲಿ ಉತ್ತಮ ಸಾಧನೆ ಮಾಡಿರುವ ವಿದ್ಯಾರ್ಥಿನಿಯರು ಪ್ರಾಂಶುಪಾಲರ ಸಹಕಾರಕ್ಕೂ ಧನ್ಯವಾದ ತಿಳಿಸಿದ್ದಾರೆ. ಇನ್ನು ದಸರಾ ಕ್ರೀಡಾಕೂಟದ ಅಂಗವಾಗಿ ಸೋಮವಾರ ನಡೆದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರು ವಾಲಿಬಾಲ್ ಮತ್ತು ಕಬಡ್ಡಿ ಕ್ರೀಡೆಗಳಲ್ಲಿ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಮೊದಲ ಸ್ಥಾನ ಪಡೆದಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರು ನಾಳೆ ನಡೆಯಲಿರುವ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿಯೂ ಉತ್ತಮ ಸಾಧನೆ ಮಾಡುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಂದ್ಯಾ. ನಾನು ಪ್ರಥಮ ದರ್ಜಾ ಮಹಿಳಾ ಚಿಕ್ಕಬಳ್ಳಾಪುರ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ನಿನ್ನೆ ನಡೆದ ತಾಲೂಕು ಮಟ್ಟದ ದಸರಾ ಕೂಟದಲ್ಲಿ ಕಬಡ್ಡಿ ಮತ್ತು ವಾಲಿಬಾಲ್ ತಂಡದವರು ಪ್ರಥಮ ಸ್ಥಾನ ಗಳಿಸಿರೋದಕ್ಕೆ ನಮಗೆಲ್ಲ ತುಂಬ ಹೆಮ್ಮೆ ಇದೆ. ಮತ್ತು ನಾಳೆ ನಡೀತಾ ಇರೋ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿದ್ದೀವಿ. ಅದರಲ್ಲೂ ಸಹ ನಾವು ಪ್ರಥಮ ಸ್ಥಾನ ಗಳಿಸ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಮತ್ತು 18ನೇ ತಾರೀಕು ನಡೀತಾ ಇರೋ ರಾಜ್ಯ ಮಟ್ಟದಲ್ಲೂ ಭಾಗವಹಿಸುವ ಪ್ರೋತ್ಸಾಹದಲ್ಲಿದ್ದೀವಿ. ತುಂಬ ಚೆನ್ನಾಗೆಲ್ಲ ಪ್ರಿಪ್ರೇಷನ್ ಕೊಟ್ಟಿದ್ದರು. ಅದರಲ್ಲಿ ನಮಗೆ ತುಂಬ ಸಪೋರ್ಟ್ ಕೊಟ್ಟು ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಅದರಲ್ಲಿ ಗೆದ್ದಿರೋದಕ್ಕೆ ನಮ್ಗೆ ತುಂಬ ಕಬಡ್ಡಿ ಮತ್ತು ವಾಲಿಬಾಲಲ್ಲಿ ಪ್ರಥಮ ಸ್ಥಾನ ಬಂದಿದೆ. ಮತ್ತು ಶಾರ್ಟ್ ಪುಟ್ಟಲ್ಲಿ 3rd ಪ್ಲೇಸ್ ಬಂದಿದೆ. ಲಾಂಗ್ ಜಂಪು ರನ್ನಿಂಗಲ್ಲೆಲ್ಲ ಬಂದಿದೆ. ಇನ್ನು ಜಾಸ್ತಿ ನ್ಯಾಷನಲ್ ಲೆವೆಲ್ವರೆಗೂ ಹೋಗಬೇಕು ಅಂತ ನಾವು ನಿನ್ನೆ ಮಾಡಿದಂತಹ ದಸರಾ ಕೂಟದಲ್ಲಿ ಕಬಡ್ಡಿ ಮತ್ತು ವಾಲಿಬಾಲಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದೇವೆ. ಇದಕ್ಕೆ ಶಾರದಾ ಮ್ಯಾಮು ಪ್ರಿನ್ಸಿಪಲ್ ಸರ್ ಎಲ್ಲ ಫುಲ್ ಸಪೋರ್ಟ್ ಕೊಟ್ಟರು. ನಮಗೆ ಚೆನ್ನಾಗಿ ಆಡಿದ್ವಿ ನೆನ್ನೆ ಕೂಡ ಮ್ಯಾಚು. ಇನ್ನು ನಾಳೆ ನಡೆಯುವಂತಹ ಮ್ಯಾಚು ಜಿಲ್ಲಾ ಮಟ್ಟ ನಡೆಯುವಂಥ ದಸರಾ ಕೂಟದಲ್ಲಿ ಅಚೀವ್ ಮಾಡ್ತೀವಿ ಅಂತ ಒಂದು ಹೋಪ್ ಇದೆ. ನಮಗೆ ಅಚೀವ್ ಮಾಡಲೇಬೇಕು. ಏಕೆಂದರೆ ನಮ್ಮ ಕಾಲೇಜ್ಗೆ ಒಳ್ಳೆಯ ಹೆಸರು ತಂತೀವಿ ಅಂತ ಒಂದು ನಂಬಿಕೆ ಐತೆ. ನಮಗೂ ಮಾಡಬೇಕಂತ ಆಸೆ ಹೊತ್ಕೊಂಡಿದ್ದೀವಿ. ಜಿಲ್ಲಾ ಮಟ್ಟ ಆದಮೇಲೆ ರಾಜ್ಯ ಮಟ್ಟದಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಒಂದು ನಂಬಿಕೆ ಐತಿ ನಮ್ಗೊಂಡಿದ್ದೇವೆ. ನಮ್ಮ PT ಮ್ಯಾಮ್ ಆದ ಶಾರದಾ ಮ್ಯಾಮು ಮತ್ತು ಪ್ರಿನ್ಸಿಪಲ್ಸ್ ಅವರವರು ತುಂಬ ಸಪೋರ್ಟ್ ನೀಡುವುದರಿಂದ ನಾವು ಪ್ರಥಮ ಸ್ಥಾನವನ್ನು ಗಳಿಸಿದ್ದೇವೆ. ನಾಳೆ ನಡೆಯುವ ಜಿಲ್ಲಾ ಮಟ್ಟದಲ್ಲಿ ನಾವು ಭಾಗವಹಿಸಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಬೇಕೆಂಬ ನಮ್ಮ ಟೀಮಿಂದ ನಿರೀಕ್ಷೆಯಲ್ಲಿದ್ದೇವೆ. ಅಲ್ಲದೆ ರಾಜ್ಯ ಮಟ್ಟದಲ್ಲಿಯೂ ತಮ್ಮ ಕಾಲೇಜಿನ ಹೆಸರನ್ನ ಪ್ರಕಾಶಿಸುವಂತೆ ಮಾಡುವುದಾಗಿ ವಿದ್ಯಾರ್ಥಿನಿಯರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರ ಸಾಧನೆ ಬಗ್ಗೆ ಪ್ರಾಂಶುಪಾಲರಾದ ಚಂದ್ರಯ್ಯ ಪ್ರಶಂಸೆ ವ್ಯಕ್ತಪಡಿಸಿದ್ರ. ಅವರ ಸಾಧನೆ ರಾಷ್ಟ್ರ ಮಟ್ಟದವರೆಗೂ ಸಾಗಲಿ ಎಂದು ಹಾರೈಸಿದ್ರ. ದೈಹಿಕ ಶಿಕ್ಷಕಿಯಾಗಿರುವ ಶಾರದಾ ಅವರು ಮಕ್ಕಳ ಕ್ರೀಡಾ ಸಾಧನೆಗೆ ಪ್ರಮುಖ ರೂವಾರಿಯಾಗಿದ್ದು, ಅವರ ಮಾರ್ಗದರ್ಶನದಲ್ಲಿಯೇ 2 ಕ್ರೀಡೆಗಳಲ್ಲಿ ಉತ್ತಮ ಸಾಧನೆ ಮಾಡಲು ಸಹಕಾರಿಯಾಗಿದೆ ಎಂದು ವಿದ್ಯಾರ್ಥಿನಿಯರು ಹೇಳಿದ್ದಾರೆ. ಅಲ್ಲದೆ ನಾಳೆ ನಡೆಯಲಿರುವ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕಾಗಿ ಈಗಾಗಲೇ ವಿದ್ಯಾರ್ಥಿನಿಯರು ತರಬೇತಿ ಮುಂದುವರಿಸಿದ್ದು, ಶತಾಯಗತಾಯ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಪ್ರವೇಶ ಪಡೆಯಲು ಶ್ರಮಿಸುತ್ತಿದ್ದಾರೆ. ಇವರ ಕ್ರೀಡಾ ಸ್ಫೂರ್ತಿ ನಿಜವಾಗಿಯೂ ಅಭಿನಂದನೀಯವಾಗಿದ್ದು, ಈ ವಿದ್ಯಾರ್ಥಿನಿಯರು ದಸರಾ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ಮಾಡಲಿ ಎಂದು ಹಾರೈಸೋಣ. ನಿನ್ನೆ ನಡೆದಂಥ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ವಾಲಿಬಾಲ್ ಮತ್ತು ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಉತ್ಸಾಹದಿಂದ ಭಾಗವಹಿಸಿದಂಥ ನಮ್ಮ ವಿದ್ಯಾರ್ಥಿಗಳು 2 ಕ್ರೀಡೆಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಬಂದಿರೋದು ಕಾಲೇಜಿಗೆ ಹೆಮ್ಮೆ ಅನಿಸಿದೆ. ಈ ಅಂಗವಾಗಿ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾನು ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಬಯಸ್ತೀನಿ. ತುಂಬ ಉತ್ಸಾಹದಲ್ಲಿದ್ದಾರೆ ಮಕ್ಕಳು. ನಮ್ಮಲ್ಲಿ ಆಟ ಪಾಠ ಎರಡನ್ನೂ ಈಕ್ವಲ್ ಆಗಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ದೈಹಿಕ ಶಿಕ್ಷಣ ನಿರ್ದೇಶಕರಾದಂಥ ಶಾರದಾ ಮೇಡಮ್ ಅವರು ಮತ್ತು ಅವರ ಟ್ರೈನರ್ ಆದಂಥ ಲೋಕೇಶ್ ಅವರು ಭಾಳ ಕೇರ್ಫುಲ್ಲಾಗಿ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದರು ಕಳೆದ 1 ತಿಂಗಳಿಂದ. ಈ ನಿಟ್ಟಿನಲ್ಲಿ ಇವತ್ತು ಅವರು ಗೆಲುವನ್ನು ಪಡ್ಕೊಂಡು ಬರೋದು ಸಾಧ್ಯ ಆಗಿದೆ. ಇದೇ ರೀತಿ ನಾಳೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಮತ್ತು ಇದೇ ತಿಂಗಳು 18ನೇ ತಾರೀಕು ನಡೆಯುವಂಥ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲೂ ಕೂಡ ಭಾಗವಹಿಸಿ ವಿಜೇತರಾಗ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಎಲ್ಲ ಬಳಗಕ್ಕೆ, ಅಧ್ಯಾಪಕ ಬಳಗಕ್ಕೆ ಮತ್ತು ಸಿಬ್ಬಂದಿ ಬಳಗಕ್ಕಿದೆ. ನಾವು ಬೇರೆ ಬೇರೆ ಯೋಜನೆಗಳನ್ನ ರೂಪಿಸ್ತಾ ಇದ್ದೀವಿ. ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕನ್ನುವಂಥ ಒಂದು ಆಸಕ್ತಿ ಇದೆ ನಮಗೆ. ಆ ನಿಟ್ಟಿನಲ್ಲೇ ನಾವೆಲ್ಲರೂ ಕೂಡ ತರಬೇತಿಯನ್ನು ಕೊಡ್ತಿದ್ದೀವಿ.
ಇದು ನಿರಂತರವಾಗಿ ತರಬೇತಿಯನ್ನು ನಡೆಸ್ಕೊಂಡು ಬಂದಿದ್ದೀವಿ ಕ್ರೀಡಾ ವಿಭಾಗದಿಂದ. ಅದರ ಅಂಗವಾಗಿ ಇದೆಲ್ಲ ಸಾಧ್ಯ ಆಗ್ತಾ ಇದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.